ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ VAO ಅಂತ ನಾವು ಅಂತೀವಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅಥವಾ ಇದಕ್ಕಿಂತ ಮುಂಚೆ ವಿಲೇಜ್ ಅಕೌಂಟೆಂಟ್ ಅಂತ ಕರೀತಿದ್ರು, ಅಥವಾ ಕನ್ನಡದಲ್ಲಿ ಹೇಳಬೇಕಂದ್ರೆ ಗ್ರಾಮ ಲೆಕ್ಕಾಧಿಕಾರಿ. ಈ ಒಂದು ಮುಂಬರುವ ಪರೀಕ್ಷೆಗೆ ಯಾವ ರೀತಿಯ ಒಂದು ಪರೀಕ್ಷಾ ಮಾದರಿ ಮತ್ತು ಪಠ್ಯಕ್ರಮವನ್ನು ನಾವಿಲ್ಲಿ ಒಂದಿಷ್ಟು ತುಣುಕು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಈ ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ, ಸೊ ಈಗಾಗಲೇ ನಿಮ್ಗೆ ಗೊತ್ತು, ಈ ಒಂದು VAOದು ಹೊಸ ನೋಟಿಫಿಕೇಷನ್ ಬರೋದಿದೆ, 500+. ಇಷ್ಟು ಹುದ್ದೆಗಳ ಹೊಸ ನೇಮಕಾತಿ ಅಧಿಸೂಚನೆ ನೆಕ್ಸ್ಟ್ ಮಂತಲ್ಲಿ ಅಂದರೆ ನವಂಬರ್ ಮಂತಲ್ಲಿ ಹೊರಡಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದ್ದಾವೆ. ಓಕೆನಾ? ಸೊ ಅದಕ್ಕೆ ಈ ಅಧಿಸೂಚನೆ ಅಂತರೂ ಬಂತು, ಆದರೆ ನಮ್ಮ ಕೆಲಸ ಏನು? ಆ ಪಠ್ಯಕ್ರಮ ತಕ್ಕಂತೆ ನಮ್ಮ ಸಿದ್ಧತೆಯನ್ನು ನಡೆಸಿಕೊಳ್ಳೋದು. ಸೊ ಅದಕ್ಕೆ ಇಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿರುತ್ತೆ, ಬಟ್ ಚಿಕ್ಕ ಮಾಹಿತಿ ಇರಲಿ ಅಂತ ಈ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸನ್ನು ಇಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಲೆಟ್ಸ್ ಸಿ ಹಿಯರ್. ಇಲ್ಲಿ ಪರೀಕ್ಷಾ ಮಾದರಿಯನ್ನು ನೋಡೋಣ. ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ? ಓಕೆ, ಸೊ ಇದರಲ್ಲಿ 2 ಪೇಪರ್ ಇರ್ತವೆ, ಒಂದು ಪತ್ರಿಕೆ 1 ಮತ್ತು ಪತ್ರಿಕೆ 2, ಪೇಪರ್ 1 ಪೇಪರ್ 2. ಸಿಂಪಲ್. ಈ ಪೇಪರ್ 1 ಅದು ಕೂಡ 100, ಪೇಪರ್ 2 ಕೂಡ 100, ಹೀಗೆ ಟೋಟಲ್ ಆಗಿ 100 200 ಅಂಕಗಳದ್ದು ಇರುತ್ತೆ ಇದು ಪರೀಕ್ಷೆ. ಅವಧಿ 2 ಗಂಟೆ ಅಂದರೆ ಪ್ರತಿ ಪೇಪರ್ಗೂ. ಆಮೇಲೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ, 150 ಅಂಕ. ಓಕೆ, ಇದು ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್, ಇದನ್ನು ಮೆರಿಟ್ಗೆ ಸೇರಿಸುವುದಿಲ್ಲ. ಮತ್ತು ಇದು 150 ಅಂಕ ಇದೇನೋ ಪರೀಕ್ಷೆ ಇರುತ್ತಾ, ಇದು ಕೇವಲ ಯಾರಿಗೆ? ಈ SSLC PUC ಮತ್ತು ತಮ್ಮ ಉನ್ನತ ವ್ಯಾಸಂಗದಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಈ ಭಾಷೆಯನ್ನಾಗಿ ಇಟ್ಟುಕೊಂಡು ವ್ಯಾಸಂಗ ಮತ್ತು ಪಾಸ್ ಆಗಿರಬೇಕು ಅಂತ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಬಟ್ ಯಾರು ಈ ಪರೀಕ್ಷೆಯನ್ನು ಈ ಕನ್ನಡ ಪರೀಕ್ಷೆಯನ್ನು ಮೊದಲ ಮತ್ತು ದ್ವಿತೀಯ ಈ ಸಬ್ಜೆಕ್ಟಾಗಿ ಯಾರು ಇಟ್ಕೊಂಡು ಪಾಸಾಗಿಲ್ಲ, ಅವರು ಈ ಪರೀಕ್ಷೆನ ಬರೀಬೇಕಾಗತ್ತೆ. ಇಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕವನ್ನು ಏನು ಮಾಡ್ತಾರೆ? ಕಡಿತಗೊಳಿಸ್ತಾರೆ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರುತ್ತೆ, ಅಂದರೆ MCQ. ಓಕೆ, ಈಗ ಪ್ರತಿ ಸಲ 4 ಆಪ್ಷನ್ಗಳು ಇರ್ತಿದ್ದು, ಈಗ KEAದವರು ಏನು ಮಾಡಿದ್ದಾರೆ? 5 ಆಪ್ಷನ್ಸ್ಗಳನ್ನು ಮಾಡಿದ್ದಾರೆ. ಓಕೆನಾ? ಇದರಿಂದ ಏನಾಗುತ್ತೆ? ಎಕ್ಸಾಮು ಟ್ರಾನ್ಸ್ಪರೆಂಟಾಗಿ ಕಂಡಕ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಸ್ವಲ್ಪ ಪಠ್ಯಕ್ರಮವನ್ನು ನೋಡೋಣ. ಇದರಲ್ಲಿ ಇನ್ನೂ ಡೆಪ್ತ್ ಇದೆ, ಸುಮ್ಮನೆ ನಿಮಗೆ ಗೊತ್ತಿರಲಿ ಅಂತ. ಪೇಪರ್ 1ನಲ್ಲಿ ಏನು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇದಕ್ಕೆ ನಾವು GK ಪೇಪರ್ ಅಂತ ಅಂತೀವಿ. ಸೊ ಇದರಲ್ಲಿ ಮೊದಲಿಗೆ ಪ್ರಚಲಿತ ಘಟನೆಗಳು, ಅದು ದೇಶೀಯ ಅಥವಾ ಅಂತರ್ದೇಶೀಯ, ಅಂದರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಲೆವೆಲ್ ಈ ಪ್ರಚಲಿತ ಘಟನೆಗಳ ಕ್ವಶನ್ಗಳನ್ನು ಕೇಳ್ತಾರೆ. ಮತ್ತು ನೀವು ಸ್ವಲ್ಪ ಕರ್ನಾಟಕದ ರಾಜ್ಯದ ಮೇರೆಗೆ ಸ್ವಲ್ಪ ಅಧ್ಯಯನ ಮಾಡಬೇಕಾಗತ್ತೆ, ಅಂದರೆ ಸ್ವಲ್ಪ ಸ್ಟೇಟ್ ಇಟ್ಕೊಂಡು ಓದಬೇಕು. ಓಕೆನಾ? ನೆಕ್ಸ್ಟ್ ಭಾರತ ಸಂವಿಧಾನ ಮತ್ತು ಆಡಳಿತ ವ್ಯವಸ್ಥೆ, ಅಂದರೆ ಈ ಕಾನ್ಸ್ಟಿಟ್ಯೂಷನಲ್ಲೇ ಇದೇನೇನು ಬರುತ್ತೆ, ಮತ್ತು ರಾಜಕೀಯ ವ್ಯವಸ್ಥೆ ಅಥವಾ ಆಡಳಿತ ವ್ಯವಸ್ಥೆ ಹೇಗಿದೆ ಅದರ ಬದ್ದಲ, ಮತ್ತು ಭಾರತ ಮತ್ತು ಕರ್ನಾಟಕ ಇತಿಹಾಸ, ಸಂಪೂರ್ಣ ನಮ್ಮ ಭಾರತ ದೇಶದ ಇತಿಹಾಸ ಬರುತ್ತೆ. ಅದರಲ್ಲಿ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಕರ್ನಾಟಕವನ್ನು ಹೆಚ್ಚಾಗಿ ಕೇಳ್ತಾರೆ. ಆಮೇಲೆ ಭೂಗೋಳಶಾಸ್ತ್ರ ಕೂಡ ಸೇಮ್, ಭಾರತ ಮತ್ತು ಕರ್ನಾಟಕ. ಆಮೇಲೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ, ಈ ನಮ್ಮ ಅಡ್ಮಿನಿಸ್ಟ್ರೇಷನ್ ಅಂತ ಏನಂತೀವಿ, ಈ ಆಡಳಿತದ ಬಗ್ಗೆನೂ ಏನಪ್ಪ ಎಕ್ಸಾಮಲ್ಲಿ ಕೇಳಾಗತ್ತೆ, ಅಡ್ಮಿನಿಸ್ಟ್ರೇಷನ್. ಆಮೇಲೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಅಂದರೆ ಎಕನಾಮಿಕ್ಸ್, ನಮ್ಮ ಭಾರತದ ಎಕನಾಮಿಕ್ಸು ಬರುತ್ತಾ,
ಒಂದು ಕರ್ನಾಟಕದ ಎಕನಾಮಿಕ್ಸ್ ಹಾಗೂ ಕರ್ನಾಟಕದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಹಾಗೂ ಸಹಕಾರಿ ಸಂಘಗಳು ಅಥವಾ ಸಂಸ್ಥೆಗಳು ಈ ಒಂದು ವಿಷಯದ ಮೇಲೆ ಕೂಡ ಕೇಳಾಗತ್ತೆ. ಮತ್ತು ಪರಿಸರ ಮತ್ತು ಜೈವ ವೈವಿಧ್ಯತೆ ಇನ್ನೂ ಹಲವಾರು ವಿಷಯಗಳು ಬರ್ತವೆ. ಮೇನ್ ಈ ಒಂದು ವಿಷಯಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆನಾ? ಇನ್ನೂ ಕೆಲವೊಂದು ಇರ್ಬೋದು, ಜಸ್ಟ್ ಯಾವುದಾದ್ರೂ ಒಂದು ಮಿಸ್ ಆಗಿರ್ಬೋದು, ಬಟ್ ಇದಿಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಕೊನೆಯದಾಗಿ ಪೇಪರ್ 2 ಇರುತ್ತೆ. ಇದರಲ್ಲಿ ಭಾಷೆ ಮತ್ತು ಕಂಪ್ಯೂಟರ್ ಜ್ಞಾನ. ಭಾಷೆ ಅಂದರೆ ಯಾವುದು? ಒಂದು ಕನ್ನಡ ಭಾಷೆ ಮತ್ತೊಂದು ಇಂಗ್ಲೀಷ್ ಭಾಷೆ. ಓಕೆ, ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನ. ಇದಕ್ಕೆ ನಾವು ಏನಂತೀವಿ? ಕಮ್ಯುನಿಕೇಷನ್ ಪೇಪರ್ ಅಂತ ಅಂತೀವಿ. ಓಕೆ, ಕಮ್ಯುನಿಕೇಷನ್ ಪೇಪರ್. ಓಕೆ, ಅಥವಾ ಸಂವಹನ ಪತ್ರಿಕೆ. ಇದರಲ್ಲಿ ಕನ್ನಡ, ಇಂಗ್ಲೀಷು ಅಂದರೆ ಈ 3 ವಿಷಯದ ಮೇಲೆ ಈ ಕ್ವಶನ್ಗಳನ್ನು ಕೇಳಾಗತ್ತೆ. ಸಾಮಾನ್ಯ ಕನ್ನಡ ಅಂದರೆ ಏನು? ಅದರಲ್ಲಿ ವ್ಯಾಕರಣ, ಪದರಾಶಿ, ಓದು, ಬರವಣಿಗೆ, ಸಾಹಿತ್ಯ, ಅನುವಾದ. ಮತ್ತು ಇಂಗ್ಲೀಷಲ್ಲಿ ಕೂಡ ಸೇಮ್ ಅದೇ ಇರುತ್ತೆ. ಮತ್ತು ಕಂಪ್ಯೂಟರ್ ಜ್ಞಾನದಲ್ಲಿ ಇದು MS ಆಫೀಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ವರ್ಡ್, ಆಮೇಲೆ PPT, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಓಕೆ, ಮತ್ತು ಎಕ್ಸೆಲಲ್ಲಿ ಕೇಳಬಹುದಾದ ಕ್ವಶನ್ಗಳು, ಸ್ಪ್ರೆಡ್ಶೀಟು, ಇಂಟರ್ನೆಟ್, ನೆಟ್ವರ್ಕಿಂಗ್, ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತು ಡಿಜಿಟಲ್ ತಂತ್ರಜ್ಞಾನ. ಈಗ ಸದ್ಯಕ್ಕೆ AI ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದರ ಮೇಲೆ ಕೆಲವೊಂದಿಷ್ಟು ಬೇಸಿಕ್ ಕ್ವಶನ್ಗಳನ್ನು ಕೇಳ್ಬೋದು. ಓಕೆ, ಸೊ ಹೀಗೆ ಈ ಒಂದು 3 ವಿಷಯದ ಮೇಲೆ ಈ ಒಂದು ಸಂವಹನ ಪತ್ರಿಕೆ ಇರುತ್ತೆ. ಇದು 100, ಅದು 100. ಓಕೆ, ಆಮೇಲೆ ಕೆಲವೊಂದಿಷ್ಟು ಸೂಚನೆಗಳಿದಾವೆ ಇಲ್ಲಿ. ಏನು ಸೂಚನೆ? ಸಿಂಪಲ್. ಕಡ್ಡಾಯ ಕನ್ನಡ ಪರೀಕ್ಷೆ ಯಾರಿಗಿದೆ ಅವರು ಕನಿಷ್ಠ 50 ಅಂಕನ್ನು ಪಡೆಯುವುದು ಅಗತ್ಯ. ಪಾಸ್ ಆಗದ ಅಭ್ಯರ್ಥಿಗಳ ಅರ್ಜಿ ತಿರಸ್ಕರಿಸಲಾಗುತ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲೀಷ್ ಈ 2 ಭಾಷೆಗಳಲ್ಲಿ ಇರುತ್ತವೆ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಅಧಿಕೃತ ವೆಬ್ಸೈಟನ್ನು ನೀವು ವಿಸಿಟ್ ಆಗ್ಬೋದು. ಯಾಕೆಂದರೆ ಈಗ ಮುಂಬರುವ ಎಲ್ಲ ಒಂದು ನೇಮಕಾತಿ ರಿಲೇಟೆಡ್ ಎಲ್ಲ ಮಾಹಿತಿ ಇಲ್ಲಿ ಅಧಿಕೃತ ವೆಬ್ಸೈಟಲ್ಲಿ ಕೊಡಲಾಗ್ತದೆ. ಸೊ ಮುಂದಿನ ಒಂದು ವಿಡಿಯೋದಲ್ಲೇ ಈಗ ಆಲ್ರೆಡಿ ನಾನು ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೀನಿ. ಮತ್ತು ಈ VAO ರಿಲೇಟೆಡ್ ತುಂಬ ಒಂದು ಕ್ಲಾಸಸ್ಗಳನ್ನು ಮಾಡಿದ್ದೀನಿ. ಅದರದ್ದೊಂದು ಸೆಪ್ರೇಟ್ ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟ್ಗೆ ಹೋಗಿ ನೀವು ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೋದು. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.